ಗುಡ್ ಮಾರ್ನಿಂಗ್ ಗಾಯ್ಸ್. ಇವತ್ತು ಕೂಡ ನಮ್ಮ ಸ್ಟೇ ಇರೋದು ಸೇಮ್ ಹೋಟೆಲ್ನಲ್ಲೇ. ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವಾಗ ಹೊರಡಬೇಕು. ಸೊ ಇವಾಗ ನಾವು ದನಾಂಗಿಂದ ಹೋಯಾನ್ಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ಪ್ರೈವೇಟ್ ವೆಹಿಕಲಲ್ಲಿ ನಮಗೆ ನಮ್ಮ ಹೋಟೆಲ್ಗೆ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಸ್ಕೂಟಿ ರೆಂಟ್ ಮಾಡಿಕೊಂಡು ನಾವೇ ಎಕ್ಸ್ಪ್ಲೋರ್ ಮಾಡಬೇಕು. ಇವತ್ತು ದನಾಂಗಿಂದ ಹೋಯಾನ್ 30 to 40 ಮಿನಿಟ್ಸ್ ಅಷ್ಟೇ. ಹೋಗ್ತಾ ಇದ್ದೀವಿ. ಸೊ ಇವಾಗ ನಾವು ಹೋಗ್ತಿರೋ ರೂಟಲ್ಲಿ ಮಧ್ಯ ಒಂದು ಬ್ರಿಡ್ಜ್ ಸಿಗುತ್ತೆ. ಇದನ್ನ ಡ್ರ್ಯಾಗನ್ ಬ್ರಿಡ್ಜ್ ಅಂತ ಕರೀತಾರೆ. ಸೊ ಇಲ್ಲಿ ಡ್ರ್ಯಾಗನ್ ಬಾಯಿಂದ ಫೈರ್ ಬರೋ ಥರ ಶೋ ಇರುತ್ತೆ. ಸೊ ನೀವು ನೋಡ್ಬೋದು. ಈ ಸೈಡು ಒಂದು ಬಾಯ್ ಇದೆ. ಇವಾಗ ಜಸ್ಟ್ ಡ್ರೈವರ್ ನಮ್ಮನ್ನು ರೂಮ್ ಹತ್ರ ಡ್ರಾಪ್ ಮಾಡಿದ್ರು. ಇಲ್ಲೇ ವರ್ಲ್ಡ್ ರೋಡಲ್ಲಿ ಸ್ವಲ್ಪ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಈ ಪ್ಲೇಸ್ ನೋಡೋಕೆ ತುಂಬಾ ಚೆನ್ನಾಗಿತ್ತು. ನೋಡಿದ್ರೆ ಇದು ಸ್ವಲ್ಪ ಹಳ್ಳಿ ಥರ. ಸೊ ಇಲ್ಲಿ ನಾವು ಬುಕ್ ಮಾಡಿರೋದು ಆ್ಯಕ್ಚುಲಿ 4 ಸ್ಟಾರ್ ಹೋಟೆಲು. ಹನಾಯಲ್ಲೂ 4 ಸ್ಟಾರ್ ಹೋಟ್ಲು ಅಲ್ಲಿ ರೇಂಜಿಗೆ ತಕ್ಕಂಗಿತ್ತು. ಬಟ್ ಓರಿಯೆಂಟಲ್ ನೀವು ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ, ಇಟ್ಸ್ ವೆರಿ ಗುಡ್. ಆ್ಯಂಡ್ ಇಲ್ಲಿ ಹೇಗಿದೆ. ಇವಾಗ ನಾವು ಹೋಯಾನ್ನ ರೀಚ್ ಆಗಿದ್ದೀವಿ. ಇದು ಕಂಪ್ಲೀಟಾಗಿ ವಿಲೇಜು. ಸೊ ಇಲ್ಲಿ ಮನೆ ಆ್ಯಂಡ್ ಸ್ವಲ್ಪ ಹಳ್ಳಿ ಫೀಲ್ ಬರುತ್ತೆ ನಿಮಗೆ. ಸೊ ನೀವು ಹೆಂಗಿದೆ ಅಂತ. ಸೊ ಸುನಿಲ್ ಬಾಲ್ಕನಿಲಿದ್ದಾರೆ. ಆ್ಯಂಡ್ ಸೊ ಡೋರ್ ಓಪನ್ ಮಾಡಿದ್ರೆ ಈ ಥರ ಇದೆ ರೂಮು. ಸೊ ಇದು ಬಾಲ್ಕನಿ. ಸೊ ಬಾಲ್ಕನಿಲಿ ಸುನಿಲ್ ವಾಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೆರಡು ಚೇಸ್ ಕಾಫಿ ಟೇಬಲ್ ಇದೆ. ಆ್ಯಂಡ್ ಇಲ್ಲಿ 3 ಬೆಡ್ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನೀವು ನೋಡ್ಬೋದು. ದನಾಂಗಲ್ಲಿ ನಾನು ನಿಮ್ಗೆ ತೋರಿಸಿದ್ದೆ. ಗೈಸ್ ನಾವೀಗ ಇಲ್ಲಿ ಹನಾಯಲ್ಲಿ ಸ್ಕೂಟಿ ರೆಂಟ್ ಮಾಡಿಕೊಂಡು ಹೊರಟಿದ್ದೀವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಎಕ್ಸೈಟೆಡ್ ಆಗಿದ್ದೀರಾ ಸುನಿಲ್? ಹೌದು. ಓ ಸಖತ್ ಸ್ವೀಟ್ ಆಗಿದೆ ಸಿಟಿ. ಆ್ಯಂಡ್ ಇದನ್ನು ಏನಂತ ಕರೀತಾರೆ? ರೊಮ್ಯಾಂಟಿಕ್ ಸಿಟಿ. ರೊಮ್ಯಾಂಟಿಕ್ ಸಿಟಿ ಇನ್ ವಿಯೆಟ್ನಾಂ. ಮೋಸ್ಟ್ ರೊಮ್ಯಾಂಟಿಕ್ ಸಿಟಿ ಇನ್ ವಿಯೆಟ್ನಾಂ. ಸೊ ನೋಡೋಣ ಹೆಂಗಿರುತ್ತೆ ಅಂತ. ನಾವು ತುಂಬ ಎಕ್ಸೈಟೆಡ್ ಆಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೊರಟಿದ್ವಿ. ಸೊ ಲೆಟ್ಸ್ ಗೋ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ. ನೋಡ್ಬೋದು ಇಲ್ಲಿ ವೆಹಿಕಲ್ಸ್ ಎಲ್ಲ ತುಂಬ ಇದೆ. ಆ್ಯಂಡ್ ಸಿಟಿ ತುಂಬ ಚೆನ್ನಾಗಿದೆ. ಇಲ್ಲಿ ಒಂದಂದರೆ ನಾವು ರೈಟ್ ಸೈಡ್ ಹೋಗಬೇಕು. ಇಂಡಿಯಾದಲ್ಲಿ ನಾವು ಲೆಫ್ಟ್ ಸೈಡ್ ಹೋಗ್ತೀವಿ, ಬಟ್ ಇಲ್ಲಿ ರೈಟ್ ಸೈಡ್ ಹೋಗಬೇಕು. ಸೊ ಅದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ನಾವು ತೊಗೊಂಡಿರೋ ಸ್ಕೂಟಿ ತುಂಬ ಚೆನ್ನಾಗಿದೆ, ರೆಂಟ್ ಮಾಡಿರೋದು. ಆ್ಯಂಡ್ ಕೊಕೊನಟ್ ಬೋಟ್ ರೈಡ್ ಎಲ್ಲ ಕಡೆ ಇದೆ. ನಿಮಗೆ ಹೊನ್ನಾವರ ಅಲ್ಲಿ ಎಲ್ಲ ಕಡೆ ನಿಮ್ಗೆ ಹೆಂಗೆ ಬೋಟ್ ಸಿಗುತ್ತೋ ಅದೇ ಥರನೇ. ಸೊ ನಾವು ಇವಾಗ ಇಂಡಿಯನ್ ರೆಸ್ಟೋರೆಂಟಿಗೆ ಬಂದ್ವಿ. ಶಿವ ಅಂತ. ದಿಸ್ ಈಸ್ ದ ವೈಬ್. ಇಲ್ಲಿ ನಾವು ಫುಡ್ಡಿಗೆ ಒಂದು ಕಾಂಬೋ ಚೂಸ್ ಮಾಡಿದ್ವಿ. ಸೊ ಮಸಾಲ ಪಾಪಡ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಯಾರು ಬಂದರೆ ವಿಸಿಟ್ ಮಾಡಿ. ಸೊ ಊಟ ಆಯಿತು. ನಾನ್ ಚಿಕನ್ ಪನ್ನೀರ್. ಇವಾಗ ಲಾಸ್ಟ್ ಊಟ ಸೇಮ್ ಇಂಡಿಯನ್ ಟೇಸ್ಟ್, ಇಂಡಿಯನ್ ಸ್ಪೈಸಿ. ಸಖತ್ ಖಾರ ಆಯಿತು. ನನಗಂತೂ ಭಾರಿ ಇಷ್ಟ ಆಯಿತು. ಎಸ್, ಇದು ಕೊಕೊನಟ್ ಬೋಟ್ ರೈಡ್. ನಾವು ಇವಾಗ ಇಲ್ಲಿ ಬಂದಿದ್ದೀವಿ. ಸೊ ಇಲ್ಲಿ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ. ಸೊ ಲೈಫ್ ಜಾಕೆಟ್ ಹಾಕ್ಕೊಂಡು ಇದ್ರ ಜೊತೆ ಆಟ ಆಡ್ಬೋದು. ಇಲ್ಲಿ ಫುಲ್ ಸ್ಪೀಡಾಗಿ ತಿರುಗಿಸ್ತಾರೆ ಆ್ಯಂಡ್ ಚೆನ್ನಾಗಿ ಆಟ ಆಡಿಸ್ತಾರೆ. ನಾನು ನಿಮ್ಗೆ ವ್ಯೂ ತೋರಿಸ್ತೀನಿ. ಸೊ ನಾವು ಬೈಕಲ್ಲಿ ಬರ್ತಾ ನಮಗೊಬ್ರು ಕರ್ಕೊಂಬಂದರು. ಅವರೇ ನಮ್ಮನ್ನು ಇಲ್ಲಿ ತನಕ ಬಿಟ್ಟರು. ಸೊ ನೋಡಿ ವ್ಯೂ ಹೇಗಿದೆ ಅಂತ. ಸೊ ಸುಮಾರು ದೂರ ಕರ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರ್ತಾರೆ. ನೋಡ್ಬೋದು ನೀವು. ಸೊ ತೆಪ್ಪ ಅಂತೀವಲ್ಲ ಅದೇನೆ. ಫಸ್ಟ್ ಆಗಿರೋದು ನಮ್ಗೆ ಹೋಟ್ಲಿಗೆ ಕರ್ಕೊಂಡು ಬಂದು ಇವಾಗ ಬೋಟ್ ರೈಡ್ಗೂ ಕೂಡ ಕರ್ಕೊಂಡು ಹೋಗ್ತೀವಿ. ಥ್ಯಾಂಕ್ ಯು. ಹೋಗ್ತಾ ಇದ್ದೀವಿ ಇವಾಗ ಕೊಕೊನಟ್ ಬೋಟ್ ರೈಡ್. ನೋಡ್ಬೋದು ನೀವು, ಇವ್ರಿಗೆ ಎಷ್ಟು ಏಜ್ ಆಗಿದೆ, ಬಟ್ ಆದರೂ ಕೂಡ ಲೈಫ್ ಜಾಕೆಟ್. ಯಾ. ಸೊ ಗೈಸ್ ಹೋಗ್ತಾ ಇದ್ದೀವಿ. ಸುನಿಲ್ ಹೆಂಗೆ ಅನ್ನಿಸ್ತಾ ಇದೆ? ಎಕ್ಸ್ಪೀರಿಯನ್ಸ್. ಇವರೇ ನಮ್ಮ ಬೋಟ್ನ ರೈಡ್ ಮಾಡ್ತಿರೋದು. ಇವರು ಲೇಡಿ ಸಖತ್ ಎನರ್ಜೆಟಿಕ್ ಇದ್ದಾರೆ ಈ ಏಜಲ್ಲೂ. ನಿಜ ಇಲ್ಲಿ ವಿಯೆಟ್ನಾಮಲ್ಲಿ ಎಲ್ಲ ಲೇಡೀಸು ವರ್ಕ್ ಮಾಡ್ತಾರೆ. ಎಸ್ಪೆಷಲಿ ಏಜ್ ಆದವ್ರು. ಅದು ತುಂಬ ಖುಷಿ ಆಗುತ್ತೆ. ಸೊ ನೋಡಿ
ನೋ ಕನ್ನಡ ಕನ್ನಡ ಒಂದೇ ಮಾತಾಡ ನೋ ವಿಯೆಟ್ನಾಂ ಓಕೆ ಒಂದೇ ಮಾತ್ರ ಕನ್ನಡ ಅಲ್ಲಮ್ಮ. ನಂಬರ್ 1 ಓಕೆ ಇಂಡಿಯಾ ನಂಬರ್ 1. ಓ ಓ ಓ ಓ ಓಲೆ 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 ಓಪನ್ ಗಂಗಾ ಸ್ಟಾರ್ No, sila. ಈ ಕಡೆ ಬರ್ರಿ Batang nang sai. Chak chala ide. ಸೊ ಇದು ಅವರ ಟ್ರೆಡಿಷನಲ್ ಕ್ಯಾಪ್ ಅನ್ಸುತ್ತೆ. ಇಲ್ಲಿ ತುಂಬಾ ಬಿಸಿಲಿರೋದ್ರಿಂದ ಇದನ್ನ ಅವ್ರು ವೇರ್ ಮಾಡ್ತಾರೆ. ವಿಯೆಟ್ನಾಂನ ಫ್ಲಾಗು ಮೇಲ್ಗಡೆ ಹಾರ್ತಾರೆ, ನೇವಿ ಫ್ಲಾಗ್. ಸೊ ನೋಡಿ ಎಷ್ಟೊಂದು ಜನ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ಸಕ್ಕತ್ತಾಗಿದ್ದಾರೆ ಇದು. ಫೋಟೋಸ್ ತಗೊತಾ ಇದ್ವಿ. ಸೊ ಸೂರ್ಯನಲ್ಲಿ ಇಲ್ಲಿ ಕುತ್ಕೊಂಡಿದ್ದಾರೆ. ವ್ಯೂ ಈ ಥರ ಇದೆ. ಅಮೇಝಿಂಗ್ ಅಂತಾನೆ ಹೇಳ್ಬೋದು, ಸಕ್ಕತ್ತಾಗಿದೆ ವ್ಯೂ. ಸರಿ ಇವಾಗ ಈ ಕಡೆ ಬಂದ್ರೆ ಸಖತ್ ಇದನ್ನು ತುಂಬಾ ಶೇಕ್ ಮಾಡ್ತಾರೆ ಬೋಟು. ಲೈಫ್ ಜಾಕೆಟ್ ಏನು ಬೇಡ, ತುಂಬ ಡೀಪ್ ಇಲ್ಲ ಅಂತ ಅವ್ರು ಹೇಳಿದ್ರು. ಬಟ್ ನಾವು ಸ್ಟಾರ್ಟಿಂಗಲ್ಲಿ ಹಾಕೊಂಡ್ವಿ ಭಯ ಆಗಿ. ಬಟ್ ಇವಾಗ ಡೀಪ್ ಏನಿಲ್ಲ, ತುಂಬ ನಡ್ಕೊಂಡು ಹೋಗೋದು ಹಂಗಿದೆ. ಫಿಶಿಂಗ್ ಎಕ್ಸ್ಪೀರಿಯನ್ಸ್ ಅಂದ್ರು ಅವರೇ ಬಲೆ ಹಾಕಿ ಮೀನು ಹಿಡಿತಾ ಇದ್ದಾರೆ. ಸೊ ಇದೇ ಎಕ್ಸ್ಪೀರಿಯನ್ಸ್. ನಮ್ಗೆ ಕೊಡಲ್ಲ. ಅದರೊಳಗೆ ಒಂದು ಮೀನು ಬಿದ್ದಿರಲ್ಲ ಗಾಯ್ಸ್. ಇವಾಗ ಸುಮ್ಮನೆ ಎಷ್ಟು 30,000 ತಗೊಂಡ್ರು. ಸೊ ಏನು ಗೊತ್ತಿಲ್ಲರು ಬಂದರೆ ನಿಜವಾಗ್ಲೂ ಸಖತ್ ಮಾಡಿ ಕಳಿಸ್ತಾರೆ. ಏನ್ ಅನ್ಸ್ತು ಸುನಿಲ್? ಸ್ವಲ್ಪ ಮೋಸ, ಸ್ವಲ್ಪ ಚೆನ್ನಾಗಿಲ್ಲ. ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿತ್ತು. ಬಟ್ ಲೋಕಲೈಟ್ಸ್ ತುಂಬಾ ಮೋಸ ಮಾಡ್ತಾರೆ. ಸೊ ಒಂದೆರಡು ಕಡೆ ಕೇಳಿ ಬೋಟಿಗೆ ಎಷ್ಟಾಗತ್ತೆ ಅಂತ ಹೇಳಿ. ನಮ್ಗೆ ನಾವು ಬರ್ತಾ ಇದ್ವಿ ಊಟಕ್ಕೆ, ಅಲ್ಲೊಬ್ಬ ಬೈಕಲ್ಲಿ ಸಿಕ್ಕು. ಅವನೇ ನಮ್ ಲೊಕೇಶನ್ ನೋಡಿ ಅವರೇ ಕೇಳಿದ್ರು ನೀವೆಲ್ಲ ಹೋಗ್ತೀರಾ. ಅವ್ರು ನಮ್ಮನ್ನ ಫಾಲೋ ಮಾಡಿದ್ರು. ಫಾಲೋ ಆದರೆ ಇಲ್ಲೇ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ, ಇಟ್ಸ್ ಮೈ ಹೋಮ್ ಟೌನ್, ಹಾಗೆ ಹೆಂಗೆ ಅಂತ. ಸೊ ಅಲ್ಲಿಂದ ಬಂದ್ವಿ. ಬರ್ತಿದ್ದಂಗೆ ಹೋಟೆಲಲ್ಲಿ ಊಟ ಆಯಿತು. ಅದಾದಮೇಲೆ ಇಲ್ಲಿ ಟಿಕೆಟ್ ನಮಗೆ 100K ತಗೊಂಡ್ರು, ಅಂದರೆ 300 ರೂಪಾಯಿ ಎಕ್ಸ್ಟ್ರಾ ಒಬ್ರಿಗೆ. ಫಿಶಿಂಗು ಅಂತ ಇಲ್ಲೊಬ್ಳು ಇನ್ನು ಇಬ್ಬರಿಗೆ 150K, ಇಬ್ಬರಿಗೆ 150K ಇತ್ತು. ನಾವು ಒಬ್ಬೊಬ್ರಿಗೆ 100K ತಗೊಂಡ್ವಿ. ಆಮೇಲೆ ಅಲ್ಲಿ ಫಿಶಿಂಗ್ 30K ತಗೊಂಡ್ರು. ಫಿಶಿಂಗ್ ಏನೂ ಇರಲಿಲ್ಲ, ಸುಮ್ಮನೆ ಬಲೆ ಹಾಕಿ ಹಿಂಗೆ ಎತ್ತಿದ್ರು. ಆಮೇಲೆ ಇನ್ನೊಂದು ಕಡೆ ಫುಲ್ಲು ನಮ್ಮ ಬೋಟನ್ನ ರೊಟೇಟ್ ಮಾಡೋಕ್ಕೆ ಎಕ್ಸ್ಟ್ರಾ 100K ಕೇಳಿದ್ರು. ಬಟ್ ಆ ಎಕ್ಸ್ಪೀರಿಯನ್ಸ್ ಸಕ್ಕತ್ತಾಗಿತ್ತು. ಬಟ್ 100K ವೇಸ್ಟ್ ಅನ್ಕೊಂತೀನಿ ನಾನು. ನಮ್ಮ ಇಂಡಿಯಾದ 300 ರೂಪಾಯಿ. ಸೊ ಕ್ಲೀನಾಗಿ ಕೇಳಿ ನೋಡಿ ಆಮೇಲೆ ತಗೊಳ್ಳಿ. ಸೊ ಇವಾಗ ಎಲ್ಲಿ ಬಂದಿದ್ದೀವಿ ನಾವು? ಓಯಾನಿನ ಮೆಮೊರೀಸ್ ಲ್ಯಾಂಡ್ ಐಲ್ಯಾಂಡ್. ಇಲ್ಲೊಂದು ಐಲ್ಯಾಂಡ್ ಇದೆ, ಚಿಕ್ಕ ಐಲ್ಯಾಂಡು. ಅಲ್ಲಿ ನಾವು ಇವಾಗ ಈ ಬ್ರಿಡ್ಜ್ ಹತ್ರ ಬಂದಿದ್ದೀವಿ. ಇದು ರೀಸೆಂಟಾಗಿ ಓಪನ್ ಆಗಿದೆ. ಆ್ಯಂಡ್ ಆ ಸೈಡು ಒಂದು ಚಿಕ್ಕ ಐಲ್ಯಾಂಡ್ ಇದೆ. ಸೊ ಇಲ್ಲಿ ಸೇತುವೆಗೆ ಹೆಂಗೆ ಮಾಡಿದ್ದಾರೆ ನೋಡಿ. ಸೊ ಕೆಳಗಡೆ ನೀರು ಕಾಣ್ತಾ ಇದೆ ಈ ಬ್ರಿಡ್ಜ್ ಫುಲ್ಲು. ಸೊ ಅಲ್ಲಿ ತನಕನೂ ಹಂಗೆ ಇದೆ. ಸೊ ಎಷ್ಟು ಸಗದಾಗಿದೆ ನೋಡಿ. ಇದು ಫುಲ್ ನೀರಿದೆ. ಆ್ಯಂಡ್ ಸೊ ನೀವು ನೋಡ್ಬೋದು ಆಕ್ಚುವಲ್ ಪಾರ್ಕ್ ಅಲ್ಲಿರೋದು. ನಾನು ನಿಮ್ಗೆ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಸೊ ಅಲ್ಲಿ ಟೆಂಪಲ್ಸ್ ಎಲ್ಲ ಇದೆ ಅಂತ. ಸೊ ಯಾ ಲೆಟ್ಸ್ ಎಕ್ಸ್ಪ್ಲೋರ್. ಸೊ ಇಲ್ಲಿರೋ ಎಲ್ಲ ಪಿಲ್ಲರ್ಸಲ್ಲೂ ಡ್ರ್ಯಾಗನ್ ಇದೆ.
ಸೊ ಡ್ರ್ಯಾಗನ್ನು ಹಲಾಂಗ್ ಬೇಲಿ 1969 ಐಲ್ಯಾಂಡ್ ಅಥವಾ ಲೈನ್ ಸ್ಟ್ರಾಮ್ಸ್ ಏನಿದೆ ಅಲ್ಲಿ ಡ್ರ್ಯಾಗನ್ ಉಗುಳಿರೋದು ಅಥವಾ ಡ್ರ್ಯಾಗನಿಂದ ಬಂದಿರೋ ಬೆಂಕಿ ಅಂತ ಅದನ್ನು ಹೇಳ್ತಾರೆ. ಸೊ ಇವ್ರ ನಂಬಿಕೆ ಏನು ಅಂದರೆ ಇನ್ವೇಡರ್ಸಿಂದ ಡ್ರ್ಯಾಗನ್ ಇವ್ರನ್ನ ಕಾಪಾಡಿತ್ತು ಆ ಬೆಂಕಿ ಮುಖಾಂತರ ಅಂತ ಹೇಳಿ. ಸೊ ಇಲ್ಲಿ ತುಂಬ ನಂಬ್ತಾರೆ. ಒಳಗಡೆ ಬಂದ್ವಿ, ಎಷ್ಟೊಂದು ಶಾಪ್ಸ್ ಇದೆ ಅಂದರೆ ಸಕ್ಕರೆ ಶಾಪ್ಸ್ ಇದೆ. ಆ್ಯಂಡ್ ಇಲ್ಲೇ ಇವಾಗ ನಮ್ಗೊಂದು ಲೈವ್ ಶೋ ಇದೆ. ಸೊ ನೋಡಬೇಕು. ಸೊ ಇದು ಕೂಡ ಗ್ಲೋಬಲ್ ವಿಲೇಜ್, ಏನಂದರೆ ಎಲ್ಲ ವಿಲೇಜ್ಗಳದ್ದು ಟೂರ್ ಕೊಡ್ತಾರಲ್ಲ ಅದೇ ಥರ. ಸೊ ಇಲ್ಲಿ ಒಂದೊಂದು ಏರಿಯಾ ಇರ್ಬೋದು. ಇದು ಜಪಾನ್ ವಿಲೇಜ್. ಸೊ ಅದೇ ಥರ ಕಮರ್ಷಿಯಲ್ ವಿಯೆಟ್ನಾಮೀಸ್, ಚೈನೀಸ್, ಜಾಪನೀಸ್, ಸೆಂಟರ್ ಆ್ಯಂಡ್ ಚೈನೀಸ್, ಲೋಟಸ್, ಮೂನ್ ಹಿಲ್ ಈ ಥರ ವೆರೈಟೀಸ್ ಇದೆ. ಒಂದೊಂದು ಸ್ಟ್ರೀಟಲ್ಲೂ ನಿಮಗೆ ಅಲ್ಲಿಯ ಲೋಕಲ್ ಕಲ್ಚರ್ನ ಎಕ್ಸ್ಪ್ಲೋರ್ ಮಾಡಿ ಒಂದು ಸಣ್ಣ ಸಣ್ಣ ಶೋನ ಕೊಡ್ತಾರೆ. ಸೊ ನೋಡೋಣ ನಮ್ಗೆ ಯಾವ್ದು ಸಿಗುತ್ತೆ. ನಾವು ಹೋಗೋ ಟೈಮಲ್ಲಿ ಅದನ್ನು ನೋಡ್ಕೊಂಡು ನಾವು ಹೊರಡ್ತೀವಿ. ಸೊ ಸುನಿಲ್ ಫುಲ್ ಎಕ್ಸೈಟೆಡ್ ಆಗಿ ಹೋಗ್ತಾ ಇದ್ದಾರೆ. ಸೊ ಇವ್ರು ಮಿನಿಸ್ಟರ್ ಇಲ್ಲಿ ಬರೋ ತನಕ ವೆಯ್ಟ್ ಮಾಡಬೇಕು. ಆ ಟೈಮಿಗೆ ಅವ್ರು ಬಂದಮೇಲೆ ಇಲ್ಲಿ ಶೋ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲ್ಲಿ ಆಟ ಆಡ್ತಾ ಇದ್ದಾರೆ ಐ ಥಿಂಕ್. ಸೊ ಇಲ್ಲಿ ರೆಡಿಯಾಗಿದ್ದಾರೆ, ನೋಡ್ಬೋದು ನೀವು. ನೋಡೋಕೆ ತುಂಬಾ ಚೆನ್ನಾಗಿ ರೆಡಿಯಾಗಿದ್ರು. ಇರಲಿ ಅಂತ ನಾನು ಇವ್ರ ಜೊತೆ ಒಂದು ಫೋಟೋ ಕೂಡ ತೆಗೆಸ್ಕೊಂಡು ಹೊರಟು. ಸೊ ಎಲ್ಲ ಪ್ರಿಪೇರ್ ಆಗಿದ್ದಾರೆ, ನೋಡ್ಬೋದು ನೀವು. ಮೇಲ್ಗಡೆ ಮಣ್ಣಿನ ಮಡಕೆ ಅದು. ಚೆನ್ನಾಗಿದೆ, ಎಲ್ಲ ಕಂಟ್ರೀಸ್ದು ಕಲ್ಚರ್ ನೋಡಕ್ಕೆ ಸಿಗ್ತದೆ ಇಲ್ಲಿ. ನಮ್ಮ ಇಂಡಿಯಾದ ಭರತನಾಟ್ಯ ಯಕ್ಷಗಾನ ಹೆಂಗಿತ್ತು ಇಲ್ಲಿ ಜಾಪನೀಸ್ ಡ್ಯಾನ್ಸ್ ತೋರಿಸಿದ್ರು, ಅದು ತುಂಬ ಚೆನ್ನಾಗಿತ್ತು. ಇಲ್ಲಿ ವಿಯೆಟ್ನಾಮಿ ಹ್ಯಾಟ್ ನೋಡ್ಬೋದು. ಅಂಡ್ ಇಲ್ಲಿ ಬ್ಯಾಗ್ಸ್ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್, 3,000-4,000 ಇದೆ ಬ್ಯಾಗ್ಸ್ಗೆಲ್ಲ. ಚೆಕ್ ಮಾಡಿದ್ವಿ. ನೆಕ್ಸ್ಟ್ ಆಚೆ ಹೋಗಿ ಈ ಐಲ್ಯಾಂಡ್ ಆಚೆ ಪಕ್ಕ, ಈ ಐಲ್ಯಾಂಡ್ ಆಚೆ ಹೋಗಿ ಪಕ್ಕ ಶಾಪಿಂಗ್ ಮಾಡಿದ್ರೆ ಅಲ್ಲಿ ನಿಮಗೆ ಚೀಪ್ ಸಿಗುತ್ತೆ ಅಂತ ಅಂತಿದ್ದಾರೆ. ನೋಡ್ಬೇಕಲ್ಲ. ಲಾಸ್ಟ್ ಒಂದೆರಡು ಲೈವ್ ಶೋ ನಡೀತಾ ಇದೆ. ಸೊ ನೀರಿನ ಮಧ್ಯದಲ್ಲಿ ನಡೀತಾ ಇದ್ದಾರೆ. ಎಸ್, ನಾನು ಸುನಿಲ್ ಇವಾಗ ಹೊರಟಿದ್ದೀವಿ. ಸೊ ನಾವು ಬರ್ತಾ ಇದ್ದಿದ್ವೇನೇ ಇದು. ಎಷ್ಟು ಚೆನ್ನಾಗಿ ಕಾಣಿಸಿದೆ ನೋಡಿ ವಿತ್ ಲೈಟಿಂಗ್ಸು. ತುಂಬ ಲೈವ್ ಶೋಗಳಿದ್ದಾವೆ. ನೀವು ಟೈಮ್ ಇದ್ದು ಪೇಷನ್ಸ್ ಇದ್ರೆ ಅಷ್ಟು ನೋಡ್ಬೋದು. ಇನ್ನೂ ಒಂದೆರಡು ಲೈವ್ ಶೋ ಇತ್ತು. ನಾವು ಸುಮಾರು ಲೈವ್ ಶೋಗಳನ್ನು ನೋಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಎಲ್ಲದು ಒಂದೊಂದು ಸಿಟಿ ಕಲ್ಚರು, ಒಂದೊಂದು ಕಂಟ್ರಿಯ ಕಲ್ಚರು. ಸೊ ಹೊಯಾನನ್ನ ಯಾಕೆ ವಿಯೆಟ್ನಾಂನ ರೊಮ್ಯಾಂಟಿಕ್ ಸಿಟಿ ಅಂತ ಕರೀತಾರೆ ಅಂತ ನೀವು ನೋಡ್ಬೋದು. ಸುನಿಲ್ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ.
ಗೈಸ್ ಇವಾಗ ಲ್ಯಾಂಟನ್ ರಿವರ್ ಹತ್ರ ಬಂದಿದ್ದೀವಿ. ಇಲ್ಲಿ ಶಾಪಿಂಗ್ ಆಪ್ಷನ್ಸ್ ಇದೆ, ಎಲ್ಲಿ ನೋಡಿದ್ರು ಶಾಪಿಂಗ್ ಸೈಟ್ಸೇ ಆ್ಯಂಡ್ ಸಖತ್ ಬಾರ್ಗೇನ್ ಮಾಡ್ಬೋದು ಇಲ್ಲಿ. ನಾವು ಒಂದು ಬ್ಯಾಗ್ ಕೇಳಿದ್ವಿ, ಅವಳು 30,000 ಹೇಳಿದ್ಲು, ಅಲ್ಲ 300,000. ಆಮೇಲೆ ಲಾಸ್ಟಿಗೆ 100K ಫಾರ್ 2 ಅಂದ್ಲು. ಅಂದರೆ 300 ರೂಪಾಯಿಗೆ 2 ಬ್ಯಾಗ್ ಕೊಡೋಕ್ಕೂ ರೆಡಿ ಇದ್ಲು. ಸೊ ಸಖತ್ ಬಾರ್ಗೇನ್ ಮಾಡಬೇಕಿಲ್ಲಿ. ಬಟ್ ತುಂಬ ಚೆನ್ನಾಗಿದೆ, ಆಪ್ಷನ್ಸ್ ತುಂಬಾ ಚೆನ್ನಾಗಿದೆ. ನಾವು ಶಾಪಿಂಗ್ ಮಾಡಬೇಕು. ಶಾಪಿಂಗ್ ಆಮೇಲೆ ಮಾಡೋಣ ಅಂತ ಹೇಳಿ ಇವಾಗ ಫಸ್ಟ್ ಲ್ಯಾಂಟನ್ ಬೋಟಾಗಿ ಹೋಗೋಣ ಅಂತ. ಬಿಕಾಸ್ ಯಾಕಂದರೆ ಈಗ ಲ್ಯಾಂಟನ್ ಬಿಡ್ತಿರ್ತಾರೆ, ಸೊ ಫೋಟೋಸ್ ಚೆನ್ನಾಗಿ ಬರುತ್ತೆ. ಇವಾಗ ಬಂದ್ಬಿಡಿ ಅಂತ ಕರಿತಾ ಇದ್ರು ಎಲ್ಲರೂ. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಬಾರ್ಗೇನ್ ಮಾಡ್ಬೋದು. ಸಖತ್ ಚೀಪ್ ಅಂದ್ಕೊಂಡಿದ್ದೀನಿ, ನೋಡೋಣ. ಸೊ ನೋಡ್ಬೋದು ನೀವು, ಲೈನಾಗಿ ನಿಲ್ಸ್ಕೊಂಡಿದ್ದಾರೆ ಲ್ಯಾಂಟನ್ ಬೋಟು. ವಾವ್, ಸಕ್ಕದಾಗಿದೆ. ಸೊ ಒಂದು ರೌಂಡ್ ನಿಮಗೆ ಕರ್ಕೊಂಡು ಹೋಗಿ ಆ್ಯಂಡ್ ಒಂದು ಪೇಪರ್ ಲ್ಯಾಂಟರ್ನ ಬಿಡಕ್ಕೆ ಕೊಡ್ತಾರೆ. ಸೊ ಒಂದು 15 to 20 ಮಿನಿಟ್ಸ್ ಬೇಕು ಇದಕ್ಕೆ. ಸೊ ನೋಡ್ಬೋದು ನೀವೆಲ್ಲ ಹೆಂಗಿದೆ ಅಂತ. ಕೆಲವೊಂದು ಬೋಟಲ್ಲಿ ಇನ್ನೂ ಲ್ಯಾಂಟರ್ನ್ಸ್ ಆನ್ ಮಾಡಿಲ್ಲ ಅಲ್ವಾ, ದೊಡ್ಡ ಬೋಟಲ್ಲಿ ಮಾಡಿಲ್ಲ, ಬಟ್ ಚಿಕ್ಕ ಚಿಕ್ಕ ಬೋಟಲ್ಲಿ ಮಾಡಿದ್ದಾರೆ. ಎಷ್ಟು ಸಗದಾಗಿದೆ ನೋಡ್ಬೋದು. ನಾನು ನಿಮ್ಗೆ ಹೇಳ್ದೆ ಇಲ್ಲಿ ತುಂಬ ಡ್ರ್ಯಾಗನನ್ನು ಬಿಲೀವ್ ಮಾಡ್ತಾರೆ ಅಂತ. ಸೊ ಎಲ್ಲ ಕಡೆ ಡ್ರ್ಯಾಗನ್ಸ್ ಇದೆ ನೋಡ್ಬೋದು. ಸೊ ಇಲ್ಲೂ ಒಂದು ಡ್ರ್ಯಾಗನ್ ಇಟ್ಕೊಂಡಿದ್ದಾರೆ ಮಕ್ಕಳು. ಸೊ ಇಲ್ಲಿ ಏನು ಅಡ್ಡ ಏನೂ ಇಲ್ಲ, ಸೊ ಹಾಗೆ ಕೂತಿದ್ದಾರೆ. ಅದ್ರ ಪಕ್ಕನೇ ನೀರಿದೆ. ಹೆಂಗೆ ಎಸ್, ಇವಾಗ ಬೋಟ್ ರಿವರ್ ಎಡ್ಜಿಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೊಂದು ಬ್ರಿಡ್ಜ್ ಥರ ಇದೆ, ಸೊ ಅಲ್ಲೂ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ಇಲ್ಲಿ ನೀವು ಲ್ಯಾಂಟನ್ ರಿವರ್ನ ನೋಡ್ತಾ ಇದ್ದೀರಾ. ಸೊ ಇಟ್ಸ್ ವೆರಿ ವಂಡರ್ಫುಲ್ ಆ್ಯಂಡ್ ಕಲರ್ಫುಲ್. ಈ ಕಡೆ ಬಂದರೆ ಒಂದು ಬ್ರಿಡ್ಜ್ ಇದೆ, ಚಿಕ್ಕ ಬ್ರಿಡ್ಜು. ಇಲ್ಲಿ ನೋಡಿದ್ರೆ ಜಾಪನೀಸ್ ಬ್ರಿಡ್ಜ್. ಗೈಸ್, ಇಲ್ಲಿ ಜೀರಾ ಹೋಟೆಲ್ ಅಂತ ಬಂದಿದ್ವಿ. ಮೆನ್ಯೂ ನೋಡೇ ಖುಷಿ ಆಗ್ತಿದೆ. ಬಿಕಾಸ್ ಇಡ್ಲಿ ಸಾಂಬಾರ್ 99,000 ಆ್ಯಂಡ್ ಚೋಲೆ ಭಟೂರೆ, ಮಸಾಲೆ ದೋಸೆ 1,00,000ಕ್ಕೆ 99,000ಕ್ಕೆಲ್ಲ ಇದೆ. ಅಂದರೆ ಒಂದು 300 ರೂಪಾಯಿಗೆಲ್ಲ ಇದೆ. ಬಟ್ ಮೆನ್ಯೂ ನೋಡಿ ಖುಷಿ ಆಯ್ತು, ಎಲ್ಲ ಇತ್ತು ಅಂತ. ಸೊ ಪನ್ನೀರ್ ಬಿರಿಯಾನಿ ಆರ್ಡರ್ ಮಾಡಿದ್ದೀವಿ. ಸೊ ಇವಾಗ ತಿನ್ಕೊಂಡು ರೂಮಿಗೆ ಹೊರಡಬೇಕು. ಸೊ ನಾಳೆ ಮತ್ತೆ ಇಲ್ಲೇ ಎಕ್ಸ್ಪ್ಲೋರ್ ಮಾಡಿ ದನಾಂಗ್ ಹೋಗ್ತೀವಿ. ಅಲ್ಲಿಂದ ಹೊಚಿಮಿನ್ಗೆ ಫ್ಲೈಟ್ ಇದೆ ನಾಳೆ. ಸೊ ನೋಡೋಣ ನಾಳೆ ಹೇಗಿರುತ್ತೆ ಅಂತ.